ಯಾಕ್ರಿ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ? ಅಲ್ಲ, ನೀನ್ ಬ್ಯುಸಿ ಇದೆಯಾ? ನಾನ್ ಯಾವ ಬ್ಯುಸಿ? ನೀವು ಕರೆದಾಗ ನಾನು ಎಷ್ಟೇ ಬ್ಯುಸಿ ಇದ್ರೂ ಫ್ರೀನೇ. ಏನ್ ವಿಷಯ ಹೇಳಿ? ಅಲ್ಲ, ಈ ವಿಜಯ್ ಏನಾಗಿದೆ? ಅವನಿಗೇನಾಗಿದೆ? ಆರಾಮಾಗಿದ್ದಾನಲ್ವಾ? ಮುನ್ಸು ಮರ್ತಾಯ್ತು, ಮಾಡಿದ ತಪ್ಪು ತಿದ್ಕೊಂಡಿದ್ದಾಯ್ತು, ಜೀವನ ಸರಿ ದಾರಿಗೆ ಬಂತು. ಇನ್ನು ನಾಳೆ ನಿಶ್ಚಿತಾರ್ಥದ ಸಂತೋಷದಲ್ಲಿ ಮನೆ ಮೂಡ್ತು. ಇನ್ಯಾವ ಪ್ರಾಬ್ಲಮ್ಮು ಇಲ್ವಲ್ಲ. ಆದರೂ ಅವನ ಮಾತಲ್ಲಿ ಯಾಕೋ ತೊದಲು ಕಾಣಿಸ್ತಾ ಇದೆ. ಕರೆದು ಮಾತಾಡ್ಸಿದ್ರೆ ಹೆದರ್ಕೋತಾ ಇದ್ದ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ. ಅನ್ಸುತ್ತೆ ಅವನ್ ಯಾವ್ದೋ ಇನ್ನೊಂದು ತಪ್ಪನ್ನ ಮುಚ್ಚಿಡ್ತಾ ಇದ್ದಾನೆ ಅಂತ. ಅದಕ್ಕೆ ಹೆದರ್ಕೋತಾ ಇದ್ದ. ಅದಲ್ಲ. ಮತ್ತೆ ನಿಮ್ಗದು ಹೆದರಿಕೆ ಆಗಿ ಕಾಣಿಸ್ತಿದೆ, ಆದ್ರೆ ನನಗದು ಅವನಿಗೆ ನಿಮ್ಮೇಲಿರೋ ಗೌರವ ಅಂತ ಅನ್ನಿಸ್ತಾ ಇದೆ. ಹಾಗಂತೀಯ? ಹೌದು ರೀ. ಗೊತ್ತೋ ಗೊತ್ತಿಲ್ದೇನೇನೋ ತಪ್ಪು ಮಾಡ್ಬಿಟ್ಟಿದ್ದಾನೆ, ಆದ್ರೆ ಒದ್ದಾಟ ಇನ್ನೂ ಅವನ ಮನ್ಸಲ್ಲಿ ಹಾಗೇ ಇದೆ. ಅದನ್ನ ಅವನು ನನ್ನ ಹತ್ರ ಹೇಳ್ಕೊಂಡಿದ್ದಾನೆ. ಏನಂತೆ? ನನಗೆ ಅಪ್ಪನ ಹತ್ರ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಾ ಇಲ್ಲ. ನನ್ನನ್ನು ಅಷ್ಟು ಪ್ರೀತಿಸೋ ಅಪ್ಪನಿಗೆ ನೋವು ಕೊಡೋ ಹಾಗೆ ಮಾಡ್ಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾ ಇದೆ ಅಮ್ಮ ಅಂತ ನನ್ನ ಹತ್ರ ತೋಡ್ಕೊಂಡಾರಿ. ಭಾನು, ನೀನ್ ಯಾಕೆ ಕಣ್ ತುಂಬಿಕೊಂಡಿದ್ಯಾ? ಈ ಸಮಾಜದ ರೀತಿನೇ ಹೀಗಲ್ವಾ ರೀ? ಒಂದು ಸರ್ತಿ ಒಬ್ಬ ಮನುಷ್ಯ ಕದ್ದು ಸಿಕ್ಕಾಕೊಂಡ್ಬಿಟ್ರೆ ಸಾಯೋ ತನಕ ಅವನ್ ಸುತ್ತಲೂ ಇರೋರು ಒಂದೊಂದು ಕಳ್ಳ ಅಂತಾನೆ ನೋಡ್ತಾ ಇರ್ತಾರಲ್ವಾ? ಅವನೊಂದ್ ವೇಳೆ ಬದ್ಲಾದ್ರು, ಇಲ್ಲಪ್ಪ ಅವನ್ ಹಿಂದೆ ಕದ್ದು ಮಿದ್ದಿದ್ದ, ಈಗ ಮಾಡಿದ್ರು ಮಾಡಿರ್ಬಹುದು, ಹುಷಾರಾಗಿರ್ಬೇಕು, ನಂಬೋದು ಬೇಡ ಅನ್ನೋ ತರಾನೇ ಮಾತಾಡ್ತಾರೆ. ಅವನನ್ನ ನೋಡೋ ನಮ್ಮ ದೃಷ್ಟಿ ಬದಲಾಗ್ಬೇಕು. ಮಾನಸಿಕವಾಗಿ ನಮ್ಮನ್ನ ನಾವು ಬದಲಾಯಿಸ್ಕೊಂಡು ಅವನನ್ನ ಅರ್ಥ ಮಾಡ್ಕೋಬೇಕಲ್ವಾ? ಅವನಲ್ಲೂ ಮನುಷ್ಯತ್ವ ಇರೋ ಮನುಷ್ಯ ಇದ್ದಾನೆ ರೀ. ನೀನ್ ಅಳ್ಬೇಡ ಭಾನು. ನಾನು ಎಲ್ರ ತರ ಯೋಚನೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನೊಂದು ಸರ್ತಿ ನಾನು ಅವನನ್ನ ಆ ದೃಷ್ಟಿ ನೋಡೋದಿಲ್ಲ. ವಿಜಯ್ ಒಳ್ಳೆಯವನು, ಆಯ್ತಾ? ಏನಿಗಿತ್ತ ನೀನು ಆ ವಿಜಯ್ ಹತ್ರ ಯಾಕೆ ಜಗಳ ಮಾಡಕ್ ಹೋದ? ಕರೆಕ್ಟ್, ಜಗಳ ಆಡ್ಬಾರ್ದಿತ್ತು. ಅವ್ರ ಮನೆಗೆ ಹೋಗಿ ಕೊಂದು ಬಿಡ್ಬೇಕಿತ್ತು. ಅವನ ವಿಷಯ ಬಿಡು ಗೀತಾ, ಮೊದ್ಲು ಅಪ್ಪನ ಕಡೆ ಗಮನ ಕೊಡು. ಗಮನ ಅಷ್ಟೇ ಕೊಡ್ಬೋದು ಶರಣ್ಯ, ಆದ್ರೆ ಒಳಗಡೆ ಹೋಗಿ ಏನಾಗಿದೆ ಅಂತ ನೋಡಿ ಅದನ್ನ ಸರಿ ಮಾಡಕ್ ನಾನು ಡಾಕ್ಟರ್ ಅಲ್ಲ. ಹೊರಗಡೆ ಅಮ್ಮನ ಪರಿಸ್ಥಿತಿನ ನೀನ್ ನೋಡ್ಬೇಕಲ್ವಾ? ಅದಕ್ಕೆ ತಿಂಡಿ ತಗೊಂಡ್ ಹೋಗ್ತಿರೋದು. ಅಮ್ಮ ನಿನ್ನಿಂದ ಏನೂ ತಿಂದಿಲ್ಲ ಕಣ್ರೆ. ಬನ್ರಿ. ಏನು ಹೆದರಬೇಡಿ ಆಂಟಿ, ಅಂಕಲ್ಗೆ ಏನು ಆಗಲ್ಲ. ಹೌದಾ? ನೀನೇನ್ ಭವಿಷ್ಯ ನುಡಿಯೋಳ ಅಮ್ಮ? ಅವತ್ತು ಆ ಮಂತ್ರಿ ಮಗನ ಜೊತೆ ಇವಳು ಜಗಳ ಮಾಡ್ಕೊಳ್ಳುವಾಗ ಮುಂದೆ ಇಂಥ ಒಂದು ಕೆಟ್ಟ ಕಾಲ ಬರುತ್ತೆ ಅಂತ ಹೇಳಕ್ ಏನಾಗಿತ್ತು ನಿಮ್ಗೆಲ್ಲ?
ಸಾವಿನ ಮನೆ ಮುಂದೆ ಬಂದು ಲೊಚ್ಚುಗುಟ್ಟೋದು ಸುಲಭ ಅಮ್ಮ. ಆದ್ರೆ ಯಾವುದೋ ಒಂದು ಕುಟುಂಬ ಕಷ್ಟಕ್ಕೀಡಾಗ್ತದೆ ಅಂದ್ರೆ ಅಂತ ಸಮಯದಲ್ಲಿ ಬಂದು ಎಚ್ಚರಿಸೋದು ಮುಖ್ಯ. ಅದು ನಿಜವಾದ ಗೆಳತಿಯರು ಮಾಡೋ ಕೆಲಸ. ಹೋಗ್ರಮ್ಮ, ಹೋಗಿ. ಗೀತಾ, ಅವ್ರನ್ನ ಹೋಗು ಅಂತ ಹೇಳೆ. ನಿಮ್ ಕಷ್ಟ ಏನೇ ಇದ್ರು ಅದನ್ನ ನಾವೇ ಹೊರೋಣ. ಇನ್ನೊಬ್ಬರು ಹೆಗ್ಲಿಗೆ ಏರ್ಸೋದು ಬೇಡ. ಕಳ್ಸೆ. ಬರ್ತೀವಿ ಗೀತಾ, ಏನಾದರೂ ಇದ್ರೆ ಕಾಲ್ ಮಾಡು. ಬನ್ರೆ. ಅಮ್ಮ, ನಿನ್ನಲ್ಲಿರೋ ನೋವು ಗೊತ್ತಾಗುತ್ತೆ, ನಿನ್ನಲ್ಲಿರೋ ಸಿಟ್ಟು ಗೊತ್ತಾಗ್ತಿದೆ. ಆದ್ರೆ ನಿನ್ನಲ್ಲಿರೋ ಮತ್ತೊಂದು ನಿನ್ನನ್ನ ಮರ್ತ್ ಕೂತಿದ್ಯಾ, ಅದು ನಿನ್ನ ಹಸಿವು. ನೆನ್ನೆಯಿಂದ ನೀನೇನೋ ತಿಂದಿಲ್ಲ ಅನ್ನೋದು ನಿನಗ್ ನೆನ್ಪಿದ್ಯಾ? ಅಲ್ಲಿ ನಿಮ್ಮಪ್ಪ ಉಳಿಬೇಕು ಗೀತಾ. ನೀನು ಉಳಿಬೇಕಲ್ವೇನಮ್ಮ? ಅಂದ್ರೆ ನಿಮ್ಮಪ್ಪ ಉಳಿತಾರೆ ಅಂತೀಯಾ? ಖಂಡಿತ ಉಳಿತಾರಮ್ಮ. ಮೂರ್ ಜನ ಆಸ್ಪತ್ರೆಗೆ ಬಂದ್ವಿ, ಮತ್ತೆ 3 ಜನ ಮನೆಗೆ ಹೋಗ್. ಒಂಚೂರ್ ತಿನ್ನಮ್ಮ ಪ್ಲೀಸ್. ಸಿಸ್ಟರ್, ಏನ್ ಸಿಸ್ಟರ್ ಹಿಂಗಾಗೋಯ್ತು? ಡಾಕ್ಟರ್ ಹೇಳಿದ್ರಲ್ಲ, ಆಸ್ಪತ್ರೆ ಆರೋಗ್ಯ ಕೊಡುತ್ತೆ ಹೊರತು ಆಯಸ್ನಲ್ಲ ಅಂತ. ಯಾರ್ಯಾರ ಹಣೆ ಬರುತ್ತೋ ಎಷ್ಟಿರುತ್ತೋ ಅಷ್ಟೇ ಲೈಫ್. ಅದು ನಿಜ, ಅದು ನಿಜ. ನಮ್ ಕತೆನೂ ಅಷ್ಟೇ ಅಲ್ವಾ? ಇಷ್ಟೊತ್ತು ಪೇಷಂಟ್ ನೋಡ್ಕೊಂತಿದ್ವಿ, ಈಗ ಹೆಣ ನೋಡ್ಕೊಂತಿದೀವಿ ಅಷ್ಟೇ. ಈ ಹೆಣನ ನಾಳೆ ಸಂಜೆ ತನಕ ಕಾಯ್ಬೇಕು, ಅದು ಸತ್ತಿಲ್ಲ ಅನ್ಕೊಂಡು. ತಂಗಮ್ಮ, ಏನಾಯ್ತು? ಗೊಟಕ್. ಯಾರು? ಅದೇ ಗೀತಾಳಪ್ಪ ವಿಷ ಕುಡಿದಿದ್ನಲ್ಲ, ಹೋಗ್ಬಿಟ್ಟ. ಕೈಲಾಸ. ಅನಾಹುತ ಆಯ್ತಲ್ಲಣ್ಣ. ಹೂ ತಂಗ್ಯವ, ಆಯ್ತು. ಅಪ್ಪ ಹೋಗ್ಬಿಟ್ಟ ಅಂತ ಅವನ ಮಗಳು ಗೀತಾಳ ಗೊತ್ತಾದವಳು ಫಸ್ಟ್ ಬರೋದು ಈ ಮನೆಗೆ. ಅವಳು ಬಂದ್ರೆ ಅನಾಹುತ ಆಗೋದು ನಿನ್ ಮಗ ವಿಜಯಕುಮಾರನ್ಗೆ. ಹಾಗೇನಾದ್ರೂ ಆದ್ರೆ ನಾಳೆ ಸಂಜೆ ತನಕ ವಿಷಯ ಮುಚ್ಚಿಡಿ ಅಂತ ನಾನು ಡಾಕ್ಟರ್ ಹತ್ರ ಹೇಳಿದ್ದೀನಿ. ಆದ್ರೂ ತಂಗ್ಯವ, ಯಾವ್ದಕ್ಕೂ ಸೇಫರ್ ಸೈಡ್ಗೆ ಡಾಕ್ಟರ್ಗೆ ಇನ್ನೊಂದ್ಸರಿ ಫೋನ್ ಮಾಡೋದು ಒಳ್ಳೇದು. ಹಲೋ ಹಲೋ, ಡಾಕ್ಟರ್ ಉಮೇಶ್, ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ವಿಷಯ ತಿಳಿತು? ಅದೇ, BP ಶ್ರೀನಿವಾಸ್ ಈಸ್ ನೋ ಮೋರ್. ಆಯ್ತು. ಹೀಗಾದಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದು ನೆನಪಿದೆ ಮೇಡಮ್. ಈ ಸಾವಿನ ವಿಷಯ ಯಾವುದೇ ಕಾರಣಕ್ಕೂ ಗೀತಾ ಮತ್ತು ಅವ್ರ ತಾಯಿಗೆ ನಾಳೆ ಸಂಜೆವರೆಗೂ ಗೊತ್ತಾಗಬಾರ್ದು. ಪರವಾಗಿಲ್ವೇ? ನಿಮ್ಮ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ.
ಮಿಸ್ಟರ್ ಮಿಸ್ಸಸ್ ಅವ್ರ ಮಾತನ್ನ ಮರೆಯೋಕ್ಕಾಗತ್ತಾ ಮೇಡಮ್? ಗುಡ್. ನಾಳೆ ಸಂಜೆ ನಾನು ಫೋನ್ ಮಾಡಿ ಹೇಳಿ ಅನ್ನೋವರೆಗೂ ಶ್ರೀನಿವಾಸ್ ಸತ್ ವಿಷಯ ಯಾರಿಗೂ ಹೇಳಬೇಡಿ. ಬದುಕಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತಾನೆ ಹೇಳ್ತಾ ಹೋಗಿ. ಅದ್ರ ವ್ಯವಸ್ಥೆ ಎಲ್ಲ ಆಗಿದೆ ಮೇಡಮ್. ಹೆಣ ಕಾಯೋಕೆ ನಮ್ಮವ್ರು ರೆಡಿ ಇದ್ದಾರೆ. ಏನ್ ಹೇಳ್ಬೇಕೋ ಅದನ್ನ ಅವರು ಹೇಳ್ತಾರೆ. ಓಕೆ, ಈ ಸಹಾಯಕ್ಕೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಬಹುಮಾನ ಸಿಗುತ್ತೆ ಬಿಡಿ. ಗುಡ್ ನೈಟ್. ಡಾಕ್ಟರ್, ಹಾ, ನಮ್ಮಪ್ಪ ಹೇಗಿದ್ದಾರೆ ಡಾಕ್ಟರ್? ಅವರೊಂಥರ ಚೂರೇ ಇಂಪ್ರೂವ್ ಆಗ್ತಾ ಇದ್ದಾರೆ. ಹೌದಾ ಡಾಕ್ಟರ್? ನಿಜ ಹೇಳ್ತಿದ್ದೀರಾ? ಒಳ್ಳೇದಾಯ್ತು. ನಮಗೆ ನಮ್ಮಪ್ಪ ಬಿಟ್ರೆ ಬೇರೆ ಯಾರೂ ಗತಿ ಇಲ್ಲ ಡಾಕ್ಟರ್. ನಮ್ಮಪ್ಪಂಗೇನಾದ್ರೂ ಆದ್ರೆ ನಾವ್ಯಾರೂ ಬದುಕಿರಲ್ಲ. ನಥಿಂಗ್ ಟು ವರಿ. ಇದೇ ರೀತಿ ಮುಂದುವರೆದ್ರೆ ಅಪಾಯದಿಂದ ಎದ್ದು ಬರ್ತಾರೆ. ಹೌದಾ ಡಾಕ್ಟರ್? ಹಾ, ಕರೆಕ್ಟ್ ಕಂಡೀಷನ್ನು ನಾಳೆ ಸಂಜೆ ಗೊತ್ತಾಗತ್ತೆ. ಹಾಗಾದ್ರೆ ನಾಳೆ ಸಂಜೆ ಅವ್ರನ್ನ ಎತ್ಕೊಂಡು ಹೋಗ್ಬೋದು. ಐ ಮೀನ್ ಕರ್ಕೊಂಡು ಹೋಗ್ಬೋದು. ನಾನು ಹೇಳ್ತೀನಿ, ನಾಳೆ ಸಂಜೆ ವಿಷಯ ಕ್ಲಿಯರ್ ಆಗತ್ತೆ. ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾ, ಬರ್ತೀನಿ.